ರಾತ್ರಿ ಹೊತ್ತು ದನ ಸಾಗಾಟ ಆಗ್ತಿದೆ ಎಂದು ಪೊಲೀಸರಿಗೆ ಸುಳ್ಳು ಮಾಹಿತಿ ನೀಡಿ ಬಜರಂಗ ದಳದ ಕಾರ್ಯಕರ್ತರು ಕಳ್ಳತನ ನಡೆಸ್ತಾ ಇರುವುದು ಬಹಿರಂಗವಾಗಿದೆ. ಸುಳ್ಳು ಮಾಹಿತಿ ನೀಡಿ ಕಳ್ಳತನ ಮಾಡುತ್ತಿದ್ದ ಕಳ್ಳರನ್ನ ಹೆಡೆಮುರಿ ಕಟ್ಟಿದ ಸಂಪ್ಯ ಪೊಲೀಸರ ಕಾರ್ಯವೈಖರಿಯನ್ನ ಶ್ಲಾಘನೆ ಮಾಡ್ತೀವಿ ಎಂದು ಎಸ್ಡಿಪಿಐ ಪ್ರಕಟಣೆಯಲ್ಲಿ ಹೇಳಿಕೆ ನೀಡಿದೆ. ಪುತ್ತೂರು ಗ್ರಾಮಾಂತರದ ಸಂಪ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಡಗಣ್ಣೂರು ಕೊಯ್ಲಾ ಎಂಬಲ್ಲಿ ನವೀನ್ ಕುಮಾರ್ ರೈ ಅವರ ಹಳೆ ಮನೆಯಿಂದ ಅಡಿಕೆ ಕಳ್ಳತನ ನಡೆಸಿದ ಆರೋಪದಲ್ಲಿ ಕೆಲವರನ್ನ ಸೆರೆ ಹಿಡಿಯಲಾಗಿದೆ. ಈ ಹಿನ್ನೆಲೆಯಲ್ಲಿ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಪಕ್ಷದ ಪುತ್ತೂರು ವಿಧಾನಸಭಾ ಎಸ್ಡಿಪಿಐ ಅಧ್ಯಕ್ಷ ಹಾಜಿ ಇಬ್ರಾಹಿಂ ಸಾಗರ್, ಅಡಿಕೆ ಕಳ್ಳತನ ಪ್ರಕರಣದಲ್ಲಿ ಬಂಧಿತ ಪುನೀತ್, ಅಶೋಕ್, ಜಯಚಂದ್ರ ಹಾಗೂ ಶ್ರವಣ್ ಬಜರಂಗದಳದ ಸಕ್ರಿಯ ಕಾರ್ಯಕರ್ತರು ರಾತ್ರಿ ವೇಳೆಯಲ್ಲಿ ನಿರ್ದಿಷ್ಟ ವ್ಯಾಪ್ತಿಯ ಹೆಸರೇಳಿ ಅಕ್ರಮ ದರ ಸಾಗಾಟವಾಗುತ್ತಿದೆ ಎಂದು ತಪ್ಪು ಮಾಹಿತಿ ನೀಡಿ ಪೊಲೀಸರ ದಾರಿ ತಪ್ಪಿಸಿ ಕಳ್ಳತನ ಮಾಡುತ್ತಿದ್ದರು. ಸಂಪ್ಯ ಪೊಲೀಸರ ನಿಷ್ಪಕ್ಷಪಾತ ತನಿಖೆಯಿಂದ ಆರೋಪಿಗಳ ದುಷ್ಕೃತ್ಯ ಬೆಳಕಿಗೆ ಬಂದು ಸಂಘ ಪರಿವಾರವು ದೇಶಭಕ್ತಿ ಮತ್ತು ದನದ ಹೆಸರು ಹೇಳಿಕೊಂಡು ಎಂತೆಂತಹ ಭಯಾನಕ ಕೃತ್ಯ ನಡೆಸುತ್ತಿದೆ ಎಂದು ಬೆಳಕಿಗೆ ಬಂದಂತಾಗಿದೆ ಎಂದು ಇಬ್ರಾಹಿಂ ತಿಳಿಸಿದ್ದಾರೆ. ಬಿಜೆಪಿ ಮತ್ತು ಸಂಘ ಪರಿವಾರ ಮುಖಂಡರು ಯಾವುದೇ ಪ್ರತಿಕ್ರಿಯೆ ನೀಡದೆ ಅಥವಾ ಘಟನೆಯನ್ನ ಖಂಡಿಸದೇ ಇರುವುದರಿಂದ ಈ ಕಳ್ಳತನದಿಂದ ಮುಖಂಡರಿಗೂ ಪಾಲು ಇದೆಯೇ ಎಂದು ಸಂಶಯ ಪಡುವಂತಾಗಿದೆ ಎಂದು ಇಬ್ರಾಹಿಂ ಹೊರಡಿಸಿರುವ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.